ಸುಮ್ಮನೆ ಇರಲಾರ್ದೆ ಇರುವೆ ಬಿಟ್ಕೊಂಡ್ರು ಅಂತ ಹೇಳ್ತಾರಲ್ಲ, ಆ ಥರ ಆಯಿತು ನಿನ್ನೆ ಬಿಗ್ ಬಾಸಲ್ಲಿ. ಬನ್ನಿ ಇದ್ರ ಬಗ್ಗೆನೇ ಮಾತಾಡೋಣ. ವೆಲ್ಕಮ್ ಟು ಅನ್ಲೀಶ್ ಕನ್ನಡ. ಇದು ಕನ್ನಡ ಬಿಗ್ ಬಾಸ್ ಸೀಸನ್ 12 ರಿವ್ಯೂ. ಎಪಿಸೋಡ್ ಸ್ಟಾರ್ಟಿಂಗ್ಗೆ ಸಂಡೇ ಎಪಿಸೋಡ್ ತೋರಿಸೋರು. ಸಂಡೇ ನೈಟು ಅವರು ಕಕ್ಕಡ ಸುದ್ದಿ ಹೋದ್ರಲ್ಲ, ಅದ್ರ ಬಗ್ಗೆ ಜಾನ್ವಿ ಅಶ್ವಿನಿ ಏನು ಭಯಾನಕ ಫೀಲಿಂಗ್ ಅವರಿಗೆ. ಯಾಕಂದರೆ ಅವರಿಬ್ಬರಿಗೆ ಅವರೇ ಥರ ಬಕೆಟ್ ಹಿಡಿತಾಯಿದ್ರು. ಅದ್ರ ಬಗ್ಗೆ ಹಂಗೆ ಇದು ಮಾಡಿಕೊಂಡು ಏನು ಫೀಲಿಂಗು ಎಲ್ರಿಗೂ ಇದೆ ಫೀಲಿಂಗು. ಓಕೆ, ಅವ್ರಿಗಿಂತ ಏನು ಆಡದವರೆಲ್ಲ ಒಳಗಿದ್ದಾರೆ ಕೆಲವರು. ಇವರು ಹೋಗಿದ್ದು ಸ್ವಲ್ಪ ಯಾಕೋ ಯಾರೋ ಅಂದಿದ್ದು ಯಾರೋ ಹೋದರು. ನಮಗೂ ಫೀಲಿಂಗ್ ಇಲ್ಲ. ಇವ್ರದಂತೂ ಓವರ್ ಆ್ಯಕ್ಟಿಂಗ್ ಅದು. ಯಾಕಂದರೆ ಇನ್ಯಾರು ಬಕೆಟ್ ಹಿಡಿತಾರಪ್ಪ ಇವರಿಗೆ. ಜಾನ್ವಿ ಸ್ವಲ್ಪ ದಿವಸ ಅಶ್ವಿನಿಗೆ ಜೊತೆಲಿಲ್ಲದೆ ಹೊರಗಿದ್ರಲ್ಲ, ಈಗ ಗೊತ್ತಾಗ್ತಿದೆ ಬರೀ ಆ್ಯಕ್ಟಿಂಗ್ ಅದು ಅಂತ. ಸರಿ, ಅದು ಆದಮೇಲೆ ಹೋಗ್ಬಿಟ್ಟು ಸುದೀಪ್ ಸರ್ ಒಂದು ವಾರ್ನ್ ಮಾಡಿದರು, ಒಳಗಡೆ ಡ್ರೆಸ್ಸಿಂಗ್ ಚೇಂಜ್ ಮಾಡ್ತಾರಲ್ಲ ಆ ರೂಮಲ್ಲಿ ಹೋಗ್ಬಿಟ್ಟು ಏನು ಪಿಸಿ ಮಾತಾಡೋಂಗಿಲ್ಲ ಅಂತ. ನೆನ್ನೆನೂ ಹೋಗ್ಬಿಟ್ಟು ಅದೇ ರೂಮಲ್ಲಿ ಜಾನ್ವಿ ಅಶ್ವಿನಿ ಒಳಗೆ ಹೋಗ್ಬಿಟ್ಟು ಪಿಸು ಗುಸು ಅಂತ ಮಾತಾಡ್ತಾನೆ ಇದ್ದಾರೆ. ನಗೋದೇನು ಫೀಲಿಂಗ್ ಇರೋ ಥರ ನಕ್ಕೊಂಡು ಮಾತಾಡ್ತಾರೆ. ನಗೋ ಸೈಲೆಂಟಾಗಿ ಮಾತಾಡೋದೇನು, ಪಿಸು ಅಂತ ಜೋರಾಗಿ ಮಾತಾಡೋದೇನು. ಯಾಕೋ ಬಿಗ್ ಬಾಸ್ ಅವ್ರಿಗೆ ಸ್ವಲ್ಪ ಕೋಪ ಬಂದು ಜಾನ್ವಿ ಅಶ್ವಿನಿ ಆಚೆ ಬಂದು ಮಾತಾಡಿ, ಪಿಸಿ ಜೋಡಿ ಮಾತಾಡೋಂಗಿಲ್ಲ ಅಂತ ಹೇಳಿದ್ರಲ್ಲ ಅಂತ ಹೇಳಿಕ್ಕೆ ಆಮೇಲೆ ಆಚೆ ಬರ್ತಾಯಿದ್ದಾರೆ. ಅಲ್ಲಿ ಸ್ಪಂದನ ಇವ್ರಿಗೆ ಎಷ್ಟು ಹೇಳೋದಪ್ಪ. ರಘು ಅವ್ರಿಗೆ ಹೇಳಿದ್ರು, ಯಾರು ಧನುಷ್ ಅವರು, ನೀವು ಸ್ವಲ್ಪ ಸ್ಟ್ರಿಕ್ಟಾಗಿ ಹೇಳಿ ಅವರಿಗೆ ಅಂತ. ನಾವು ಅದನ್ನೇ ಹೇಳ್ತಾರದು, ಸ್ವಲ್ಪ ಸ್ಟ್ರಿಕ್ಟಾಗಿ ಹೇಳಿ ಅವರಿಗೆ. ಆಮೇಲೆ ಹೊರಗೆ ಬಂದು ಎಲ್ಲರನ್ನೂ ಕುಂಡಿಸ್ಬಿಟ್ಟು ಆಲ್ರೆಡಿ ವಾರ್ನ್ ಮಾಡಾಗಿದೆ, ಈ ಥರ ಇದು ಮಾಡೋಂಗಿಲ್ಲ, ಪಿಸಿದವ್ರಲ್ಲಿ ಮಾತಾಡೋಂಗಿಲ್ಲ ಅಂತ. ಆದರೂ ನಿಯಮನ ಉಲ್ಲಂಘನೆ ಮಾಡ್ತಾನೇ ಇದ್ದೀರ. ಇದನ್ನು ಹೇಳ್ತಾನೆ ಇದ್ದಾರೆ. ಎಷ್ಟು ಗಾಂಚಲಿ ಅಂದರೆ ಅವರಿಬ್ಬರಿಗೂ ಕುತ್ಕೊಂಡು ನಗುತ್ತವ್ರು. ಏನು ಮಾಡಿಬಿಡ್ತಾರೆ, ಮಹಾ ಪನಿಷ್ಮೆಂಟ್ ಕೊಡ್ಬೋದು ಅದು ಇದಂತ ಏನು ನಗ್ತಾನೆ ಇದ್ದಾರೆ. ಎಲ್ಲರೂ ಕ್ಯಾಕರು ಸುಗಿತಾವ್ರೆ. ಇವರು ದೊಡ್ಡವರು, ಅವಳು ಯಾರದು ಅಶ್ವಿನಿ ಹೋರಾಟಗಾರ್ತಿ, ಕನ್ನಡ ಹೋರಾಟಗಾರ್ತಿ, ಹೆಣ್ಣು ಮಕ್ಕಳಿಗೋಸ್ಕರ ಹೋರಾಟಗಾರ್ತಿ. ಝೀರೋ ಲಾಯಕ್ ಅವರು, ಅದು ಯಾವುದಕ್ಕೂ ಲಾಯಕ್ಕಿಲ್ಲ. ಇನ್ನೊಬ್ರು ಅದು ಚಿನ್ಮಿನಿ ಅಂತ ಹಾಕಿದ್ನಲ್ಲ ಮಾಡು, ಕರೆಕ್ಟಾಗಿದೆ. ಚಿನ್ಮಿನಿ ಆಟಗಳೇ ಆಡ್ತಾ ಇರೋದು. ಗಂಡಸನ್ನು ಸತ್ಯಾಣ ಅಂದ್ಬಿಡೋದು, ಯಾರಿಗೂ ಇದು ಮ್ಯಾನ್ಲಿನೇ ಇಲ್ಲ ಅಂತ ಹೇಳೋದು. ಇವಳು ಹೆಣ್ಣಾಗಿದ್ದಾಳೆ, ಅವಳು ಗಂಡು ಬೀರಿ ಥರ ಆಡ್ತಾಳಲ್ವ. ನನಗೆ ಯಾಕೋ ಉರಿದೋಯ್ತು ಮಾತಾಡಿದ್ದು, ನಗೋದು ನೋಡ್ಬಿಟ್ಟು. ನೆನ್ನೆ ಇಂಥವ್ರಿಗೆ ಸುದೀಪ್ ಸಾರು ಒಳ್ಳೆ ಇದು ಏನು ಬೆಡ್ಡಲ್ಲಿ ಜಾಮು ಬಟ್ರ್ ಹಾಕಿ ರಬ್ ಮಾಡಿ, ಹಿಂಗೆಲ್ಲ ಮಾಡಬಾರ್ದಮ್ಮ ತಪ್ಪಮ್ಮ ಅಂತ ಏನೋ ಹಾಕಿ ಪಾಪುನ ಲಾಲಿ ಆಡ್ದಂಗೆ ಆಡಿಸ್ಬಿಟ್ಟು ಹೋಗ್ತಾರೆ. ಅದು ಏನು ಆಡೋದ ಗೊತ್ತಿಲ್ಲ. ಅದೇ ರಕ್ಷಿತ ಗಿಲ್ಲಿ ಅಂತವ್ರು ಸಿಕ್ಕಿದ್ರೆ ಪಿತ್ತ ನತ್ತಿಗೆ ಏರ್ಬಿಡುತ್ತೆ. ನನಗೆ ನೆನ್ನೆಗಿಂತ ಇವತ್ತು ನೋಡಿದ್ಮೇಲೆ ಸುದೀಪ್ ಸರ್ ಭಾಳ ಕೋಪ ಬಂತು. ಇದೇನಪ್ಪ ನಿಜವಾಗ್ಲೇ ಅದು ಬಿಗ್ ಬಾಸ ಬೇರೆ ಏನೇನ, ಇವ್ರನ್ನ ಇಡ್ಸ್ಕೋಬೇಕು, ಕಂಟೆಂಟ್ ಸಿಕ್ಕಿದ್ರೆ ಅಂತ ಇಡ್ಸ್ಕೊಂಡಿದ್ದಾರೆ ಗೊತ್ತಿಲ್ಲ. ಇಡ್ಸ್ಕೊಳ್ಳಿ, ಬೇಡ ಅಂದಿಲ್ಲ. ಈ ಥರನ ಫೇವರಿಸಮ್ ಥರ ಕಾಣ್ತಾಯಿದೆ ಇದು. ಬಿಗ್ ಬಾಸ್ ಕರೆಕ್ಟಾಗಿ ಅವರಿಬ್ಬರಿಗೆ ಡೈರೆಕ್ಟ್ ನಾಮಿನೇಷನ್ ಮಾಡಿದ್ರು. ಅವ್ರನ್ನ ಅಂದ್ಕೊಂಡೇ ಇರಲಿಲ್ಲ ಡೈರೆಕ್ಟ್ ನಾಮಿನೇಷನ್ ಆಗ್ತಾರೆ ಅಂದ್ಬಿಟ್ಟು ಮಾಡಿಬಿಟ್ಟು ಪಟ್ಟಿ ಹಣೆಗೆ ಎಲ್ಲರೂ ಹೋಗಿದ್ರು, ಕ್ಯಾಕರ್ಸ್ ಹೋಗಿದ್ರು. ನೆಕ್ಸ್ಟು ಇದಕ್ಕಂತಲೇ ಒಂದು ಟಾಸ್ಕು ಇದು, ಏನಂದರೆ ವೀಕ್ಲಿ ಇದು ಬಜೆಟ್ ಟಾಸ್ಕು. ಇದನ್ನು ಮಾಡಬೇಕು ಅಂದ್ಬಿಟ್ಟು ಗಿಲ್ಲಿಗೊಂದು, ಯಾರು ಇಲ್ಲಿ ಇರೋರಲ್ಲೇ ಲೇಜಿ, ಭಯಾನಕ ಲೇಜಿ ಅಂದರೆ ಇವರೇ ಅದು ಕೊಟ್ಟರು. ಎಲ್ಲರೂ ಅವ್ರ ಪರ್ಸ್ನಲ್ ಕೆಲಸಗಳು ಮಾಡಿಸ್ಕೋಬೋದು. ಈ ವಾರ ನಾನು ಹೇಳೋರ್ಗು ಅಂತ ಒಂದು ಇದು ಆ್ಯಪ್ರನ್ನಾಗಿ ಕಳಿಸ್ಬಿಟ್ರು. ಅವ್ರ ಕೈಯಲ್ಲಿ ಕೆಲಸ ಮಾಡಿಸೋದ್ರಲ್ಲಿ ಗಿಲ್ಲಿ ಹತ್ರ ಕೆಲಸ ಮಾಡ್ತಾರೆ, ಅವರೇ ಮಾಡಿಬಿಡ್ಬೋದು ಆ ಲೆವೆಲ್ಗೆ. ಅದೇ ಹೇಳೇಬಿಟ್ರು ರಘು, 50% ಟೋಟಲ್ ಕಂಟೆಸ್ಟೆಂಟ್ ನೋಡ್ಕೋಬೋದು, ಗಿಲ್ಲಿ ನೋಡ್ಕೊಳ್ಳೋಕ್ಕೆ 50% ಬೇಕು ನನಗೆ ಅಂತ. ಅದು ನಿಜಾನೇ. ಆಮೇಲೆ ಅಶ್ವಿನಿ ಅವರಿಗೆ ಇದು ಮಾಡಿದ್ರು, ಏನೋ ನಿಯಮ ಉಲ್ಲಂಘನೆ ಜಾಸ್ತಿ ಮಾಡಿದರೆ ಯಾರು ಅಂತ ಹೇಳಿದಕ್ಕೆ ಎಲ್ಲರೂ ಟೋಟಲಾಗಿ ಅಶ್ವಿನಿ ಅಂತಲೇ ಹೇಳಿದರು. ಕಂಪ್ಲೀಟಾಗಿ ಹೇಳ್ಬಿಟ್ಟು ಆಯಿತು, ನನ್ನಿಂದ ತಪ್ಪಾಗಿದೆ, ನಾನು ತಪ್ಪು ಮಾಡ್ರೆ ಒಪ್ಕೊಳ್ತೀನಿ, ಅದರಿಂದ ಅದು ಇದು ಅಂದ್ಕೊಂಡು ಏನು ಬರೀ ಡವ್ ಮಾತುಗಳು. ಈ ಮಾತು ಕೇಳಿನೇ ಬೇಜಾರಾಗ್ತಾನೆ. ಹೊರಗಡೆನೇ ಎಲ್ಲರೂ ಇದಕ್ಕೆ ಯಾಮಾರ್ಬಿಟ್ರೆ ಏನೋ ಗೊತ್ತಿಲ್ಲ. ಎಲ್ಲರ ಹತ್ರ ಹೋಗ್ಬಿಟ್ಟು ಬೆಸ್ಗೆ ಹೊಡೆದು ಕ್ಷಮೆ ಕೇಳಬೇಕು ಅಂತ. ಗೆಲ್ಲಿ ಒಳ್ಳೆ ಆಟ ಆಡುತ್ತೆ, ನಿಜವಾಗ್ಲೂ ಒಳ್ಳೆ ಆಟ ಆಡ್ತಾರೆ.
ಈ ಥರ ಮಾಡೋರಿಗೆ ಇಂಥ ಆಟನೇ ಆಡಿಸ್ಬೇಕು. ಕಾಲು ಹಾಕ್ಕೊಂಡು ಲಾಸ್ಟಲ್ಲಿ ಎದ್ದುಬಿಟ್ಟು ಆಮೇಲೆ ಓಕೆ ಅಂತ ಹೇಳಿ ಇದು ಮಾಡಿದ್ರು. ಓಕೆ, ಈ ನನ್ನ ಎಪಿಸೋಡಲ್ಲಿ ಏನು ಅಷ್ಟು ಇರಲಿಲ್ಲ, ಇಷ್ಟೇ ಇದ್ದಿದ್ದು, ಜಾಸ್ತಿ ಏನಿರಲಿಲ್ಲ. ರಾಶಿದು ಸ್ವಲ್ಪ ಮುಟ್ಕೊಳ್ತು, ನನ್ನ ಮಾತ್ರ ಮಾತಾಡಲೇಬೇಡ ಅದು ಇದು ಅಂದ್ಕೊಂಡು. ಅದು ಕಾವ್ಯ ಗೆಲ್ಲಿ ಥರನೇ ಮಾತಾಡಲೇಬೇಡ ಅನ್ನೋದು ನೆಕ್ಸ್ಟ್ ಬ್ರೇಕ್ ಹೋಗಿ ಬರೋಷ್ಟರಲ್ಲಿ ಮಾತಾಡ್ತಾ ಇರ್ತಾರೆ. ಇಷ್ಟು ಹೇಳಿ ನನ್ನ ಈ ವಿಡಿಯೋನ ಮುಗಿಸ್ತೀನಿ. ಕಂಟೆಂಟ್ ಏನಿಲ್ಲ, ಏನು ಮಾತಾಡೋದು ಗೊತ್ತಿಲ್ಲ ಇವತ್ತು. ಓಕೆ, 2 ನಾಮಿನೇಷನ್ ಆಯ್ತಲ್ಲ, ಅದ್ರ ಬಗ್ಗೆನೇ ಮಾತಾಡಾಯಿತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್, ಬಾಯ್ ಬಾಯ್ ಯಾರು.